ಪುತ್ರ ಪ್ರಜ್ವಲ್ ರೇವಣ್ಣ ಪರ ಎಚ್.ಡಿ. ರೇವಣ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ಅವನು ನಾಮನಿರ್ದೇಶನದ ಹಿಂಬಾಗಿಲ ಪ್ರವೇಶವನ್ನ ಬಯಸಿಲ್ಲ. ಪ್ರಜ್ವಲ್ ಜೆಡಿಎಸ್ ಕಾರ್ಯಕರ್ತ, ಕ್ಷೇತ್ರದಲ್ಲಿ ದುಡಿತಾ ಇದ್ದಾನೆ. ಟಿಕೆಟ್ ಕೊಡಬೇಕಾ ಬೇಡವಾ ಅಂತ ಕೋರ್ ಕಮಿಟಿ ನಿರ್ಧಾರ ಮಾಡುತ್ತೆ ಅಂತ ರೇವಣ್ಣ ಹೇಳಿದ್ದಾರೆ. ಅಲ್ಲದೆ ದೇವೇಗೌಡರು ಕುಮಾರಸ್ವಾಮಿ ತೀರ್ಮಾನವೇ ಅಂತಿಮ ಅಂತ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ಅದು ಪಕ್ಷ ಇದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ಕುಮಾರಸ್ವಾಮಿ ಅವರು ಕಾರ್ಯಾಧ್ಯಕ್ಷರಿದ್ದಾರೆ, ನಮ್ಮ ಪಕ್ಷದ ಹಿರಿಯರಿದ್ದಾರೆ. ಅದೆಲ್ಲ ಕೂತು ತೀರ್ಮಾನ ಮಾಡೋದು. ಇವತ್ತು ಸೀಟನ್ನು ಕೊಡೋದು ಅದೆಲ್ಲ ಅವ್ರಿಗೆ ಬಿಟ್ಟು ಅವ್ರಿಗೆ ಬಿಟ್ಟಿದ್ದು ಹೊರತು ನಾವು ಅದ್ರ ಬಗ್ಗೆ ಇದ್ದೀವಿ. ಅದಕ್ಕೆಲ್ಲ ನಾವು ಅವ್ರ ಕಾರ್ಯಕರ್ತ ದುಡಿತಾವನೆ, ದುಡಿಲಿ ಬಿಡಿ ಏನಂತೆ. ಏನಾದ್ರು ಯಾರು ಹಿಂದ್ಗಡೆ ಬಾಗಿಲಲ್ಲಿ ಹೋಗಿ ನಾವು ನಾಮಿನೇಟ್ ಮಾಡಿದ್ದ ಕೇಳಕ್ಕೆ ಹೋಯ್ಲ್ವಲ್ಲ. ನಾನು ಹೇಳೋದು ಆ ಕಾಲ ಬಂದ ನೋಡೋಣ, ವಿಚಾರ ಮಾಡೋಣ. ಈಗ ಈ 2018ಕ್ಕೆ ಮುಂಚೆನೇ ಹೇಳ್ತಾ ಕೂತ್ಕೊಳ್ಳೋಣ. ರೇವಣ್ಣ ಕನಸು ಮನಸ್ಸಿನಲ್ಲಿಯೂ ಸಿಎಂ ಆಗೋಕೆ ಆಸೆ ಪಟ್ಟಿಲ್ಲ. ರೇವಣ್ಣ ಎಂದೂ ಕೂಡ ತಂದೆಗೆ ವಿರುದ್ಧವಾಗಿ ಹೋಗಲ್ಲ. ರೇವಣ್ಣ ನನಗಾಗಿ ಏನು ಮಾಡೋಕ್ಕೂ ಸಿದ್ಧ ಅಂತ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್.ಡಿ. ದೇವೇಗೌಡ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ನನಗೆ ಹುಷಾರಿಲ್ಲ ಅಂದ್ರೆ ಎಲ್ಲಾ ದೇವರ ಮೊರೆ ಹೋಗ್ತಾನೆ ಅಂತ ಗುಣಗಾನ ಕೂಡ ಮಾಡಿದ್ದಾರೆ. ಏನು ಕುಮಾರಸ್ವಾಮಿ ಅವರಲ್ಲಿ ನಾಯಕತ್ವದ ಗುಣಗಳಿದ್ದು ನನ್ನ ಮಾತನ್ನ ಮೀರಿ ನಮ್ಮ ಕುಟುಂಬದಲ್ಲಿ ಯಾವುದೇ ರಾಜಕೀಯ ನಿರ್ಣಯ ಆಗೋದಿಲ್ಲ. ಯಜಮಾನನಾಗಿ ಅಂತಿಮ ನಿರ್ಧಾರ ನಂದೇ ಅಂತ ದೇವೇಗೌಡರು ಹೇಳಿದ್ದಾರೆ. ನಾನು ಇರೋವರೆಗೂ ರಾಜಕೀಯ ಕಾರಣಕ್ಕೆ ನಮ್ಮ ಕುಟುಂಬ ಒಡೆಯೋಕೆ ಬಿಡೋದಿಲ್ಲ ಅಂತ ಹೇಳಿರುವ ಅವರು ನಾನು ದೇವರನ್ನ ನಂಬ್ತೀನಿ ಅಂತ ಹೇಳಿದ್ದಾರೆ. ರೇವಣ್ಣ ಅಂತೂ ಅವನು ಎಂದೂ ಮುಖ್ಯಮಂತ್ರಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಅವನ ಕನಸು ಮನಸ್ಸಲ್ಲೂ ಯೋಚನೆ ಮಾಡಲ್ಲ. ಮಹಾದೈವತ್ವ ತಂದೆಗೋಸ್ಕರವಾಗಿ ತನ್ನ ಸರ್ವಸ್ವನು ತ್ಯಾಗ ಮಾಡಕ್ಕೆ ಸಿದ್ಧ ಇದ್ದಾನೆ. ನಾನು ಎಷ್ಟು ಕಾಯಿಲೆ ಬೀಳ್ತೀನೋ ಆ ಕಾಯಿಲೆ ಬಿದ್ದಾಗೆಲ್ಲ ನನ್ನ ಆರೋಗ್ಯಕ್ಕೆ ಏನೇನು ಅವನು ಶೃಂಗೇರಿ ಗುರುಗಳನ್ನ ಕೇಳಿ ಅದಕ್ಕೆ ಪರಿಹಾರ ಮಾಡತಕ್ಕಂಥ ಕೆಲಸ ಇವತ್ತೂ ಇಟ್ಕೊಂಡಿದ್ದಾನೆ. ಅದನ್ನೇ ನಡೆಸ್ಕೊಂಡು ಬಂದಿದ್ದಾನೆ ಮೊದಲಿಂದ. ನನಗೆ ಹಲವಾರು ಸಾರಿ ಪೆಟ್ಟು ಬಿದ್ದಿದೆ ಆರೋಗ್ಯ ದೃಷ್ಟಿಯಿಂದ. ಅದರಿಂದ ಲಘುವಾಗಿ ಅವನ ಬಗ್ಗೆ ಬಿಂಬಿಸಬಾರ್ದು. ದಯಮಾಡಿ ವಿನಂತಿ ಮಾಡ್ತೀನಿ, ಅವನು ಹಾಗೆ ಎಂದೆಂದೂ ತಂದೆಗೆ ವಿರುದ್ಧವಾಗಿ ಹೋಗೋ ವ್ಯಕ್ತಿ ಅಲ್ಲ. ಆಮೇಲೆ ಕುಮಾರಸ್ವಾಮಿ ಬಗ್ಗೆ ಅವನಿಗಿರೋ ಒಂದು ಮಮತೆ ಏನಿದೆ, ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಅವರ ಹೆಸರಲ್ಲೇ ಅವನು ಪೂಜೆ ಮಾಡಿಸ್ತಾನೆ. ಅವರ ಗೋತ್ರ ಅದನ್ನೆಲ್ಲ ಹೇಳಿ ನಕ್ಷತ್ರ ಆ ಹುಡುಗನ ಸ್ವಭಾವ ಗೊತ್ತು ನನಗೆ. ಪ್ಲೀಸ್ ದಯಮಾಡಿ ಹಾಗೆ ಹೇಳಿ ಮಾಡಬಾರ್ದು ಯಾರು. ಇಷ್ಟೇ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಕೆಲವರು ನಮ್ಮಲ್ಲೇ ಕುಚೋದ್ಯ ಮಾಡೋರು ಇದ್ದಾರೆ, ನಾ ಇಲ್ಲ ಅಂತ ಹೇಳೋದಿಲ್ಲ. ಅವ್ರಿಗೂ ವಿನಂತಿ ಮಾಡ್ತೀನಿ, ಇದೆಲ್ಲ ಮಾಡಬಾರ್ದು. ಇದು ಒಂದು ಸಂಸಾರವನ್ನು ಒಡೆಯತಕ್ಕಂಥದಕ್ಕೆ ಜನಗಳ ಮುಂದೆ ಒಂದು ತಪ್ಪು ಕಲ್ಪನೆ ಮೂಡಿಸ್ಲಿಕ್ಕೆ ಹೋಗಬಾರ್ದು. ಇದನ್ನು ನಾನು ಕ್ಲಾರಿಫೈ ಮಾಡಿಬಿಡ್ತೀನಿ. ನಾನು ಇನ್ನೊಂದು ವಿಷಯ, ನಮ್ಮ ಕುಟುಂಬದಲ್ಲಿ ಯಾರ್ಯಾರು ನಿಲ್ತಾರೆ, ಏನೇನು ಮಾಡ್ತಾರೆ ಎಲ್ಲ ಇದೆಯಲ್ಲ, ಅಂತಿಮವಾಗಿ ತೀರ್ಮಾನ ಮಾಡೋದು ನಾನೇ. ಈ ಕುಟುಂಬದ ಯಜಮಾನಾಗಿ ತೀರ್ಮಾನ ಮಾಡೋದು ನಾನೇ. ಅದ್ರ ಬಗ್ಗೆ ದೊಡ್ಡ ಚರ್ಚೆ ಅವಶ್ಯಕತೆ ಇಲ್ಲ. ನಾ ಹೌದು ಜ್ಯೋತಿಷ್ಯ ನಂಬ್ತೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಈಗ ಲೈವ್ ಇದ್ದಾರೆ. ವಿನಯ್, ಒಂದು ಕಡೆ ದೇವೇಗೌಡರು ತಮ್ಮಿಬ್ಬರು ಮಕ್ಕಳ ಬಗ್ಗೆ ಮಾತಾಡಿದ್ದಾರೆ, ಎಸ್ಪೆಷಲಿ ರೇವಣ್ಣ ಅವರ ಬಗ್ಗೆ ತುಂಬಾ ಸಾಫ್ಟ್ ಕಾರ್ನರ್ ಮಾತಾಡಿದ್ದಾರೆ. ಮತ್ತೊಂದು ಕಡೆ ರೇವಣ್ಣ ಅವ್ರ ಮಗನ ಬಗ್ಗೆ ಮಾತಾಡಿದ್ದಾರೆ, ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾತಾಡಿದ್ದಾರೆ. ಒಟ್ಟಿನಲ್ಲಿ JDS ನಲ್ಲಿ ಈಗ ಥರ್ಡ್ ಜನರೇಷನ್, ಮೂರನೇ ತಲೆಮಾರಿನ ಕುಡಿ ರಾಜಕೀಯಕ್ಕೆ ಬರೋಕೆ ಎಲ್ಲ ರೀತಿಯಲ್ಲೂ ಕೂಡ ವೇದಿಕೆ ಸಜ್ಜಾಗ್ತಾ ಇದೆಯಾ, ಹೇಗೆ ವಿನಯ್? ಹೌದು ಅಮರ್ ಪ್ರಸಾದ್, 2018ರ ಸಾರ್ವತ್ರಿಕ ಚುನಾವಣೆಗೆ JDS ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮಾತ್ರ ಅಲ್ಲ, ಮೊದಲ ಪಟ್ಟಿ ಅಂದ್ರೆ 120 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಸಹ JDS ಈಗಾಗಲೇ ಅಂತಿಮಗೊಳಿಸಿದೆ. ಬಹುಶಃ ಮುಂದಿನ ತಿಂಗಳು ಇದನ್ನ ಅವರು ಪ್ರಕಟ ಮಾಡೋರಿದ್ದಾರೆ. ಈ ಸಂದರ್ಭದಲ್ಲಿ ದೇವೇಗೌಡರು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಏನಂತ ಹೇಳಿದ್ರೆ, ಈಗಾಗಲೇ JDS ಮೇಲೆ ಅಪ್ಪ ಮಕ್ಕಳ ಪಕ್ಷ ಅಂತ ಹೇಳಿ ಒಂದು ಹಣೆಪಟ್ಟಿ ಇದೆ. ಸೊ ಈ ಕಾರಣಕ್ಕೋಸ್ಕರ ನಾವು 2018ರ ಚುನಾವಣೆಯಲ್ಲಿ ನಮ್ಮ ಕುಟುಂಬದಿಂದ ಕುಮಾರಸ್ವಾಮಿ ಮತ್ತೆ ರೇವಣ್ಣ ಮಾತ್ರ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಇದೀಗ ಮಾಜಿ ಪ್ರಧಾನಿ ಮತ್ತೆ JDS ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡರು
ತಹಶೀಲ್ದಾರರು ಕುಂಬಳಗೋಡು ಅಂದ್ರೆ ಬಿಡದಿ ಬಳಿ ಇರತಕ್ಕಂತ ಕುಂಬಳಗೋಡಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಚಿಕಿತ್ಸಾ ಕೇಂದ್ರದಲ್ಲಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಇವತ್ತು ಸಹ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಮತ್ತೆ ಇದೇ ಸಂದರ್ಭದಲ್ಲಿ ಅವರು ಇದೇ ಮಾತನ್ನ ಸ್ಪಷ್ಟ ಮಾಡಿದ್ರು. ಏನಂತ ಹೇಳಿದ್ರೆ, ರೇವಣ್ಣ ಮತ್ತೆ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ನನ್ನ ಮಾತನ್ನ ಮೀರೋದಿಲ್ಲ. ಸೊ ಹೀಗಾಗಿ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಇವರಿಬ್ರು ಮಾತ್ರ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ. ಆದ್ರೆ ಇಂಟ್ರೆಸ್ಟಿಂಗ್ ಅಂಶ ಅಂತ ಹೇಳಿದ್ರೆ ಅಮರ್ ಪ್ರಸಾದ್, ಈಗಾಗಲೇ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ಹುಣಸೂರು ಮತ್ತೆ ಬೇಲೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಒಂದು ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಒಂದು ಚೋದ್ಯ, ಒಂದು ತಮಾಷೆ ಏನಂತ ಹೇಳಿದ್ರೆ, ಇವತ್ತು ದೇವೇಗೌಡರು ಏನು ಪತ್ರಿಕಾಗೋಷ್ಠಿ ನಡೆಸ್ತಾರೆ, ಅದೇ ಸಂದರ್ಭದಲ್ಲಿ ತಮ್ಮ ತಂದೆಯನ್ನ ನೋಡೋದಕ್ಕೆ ರೇವಣ್ಣ ಅವರು ಬರ್ತಾರೆ. ಇದೇ ಸಂದರ್ಭದಲ್ಲಿ ಅವರು ಪತ್ರಕರ್ತರ ಜೊತೆ ಮಾತಾಡ್ತಾರೆ. ಅದೇ ಸಂದರ್ಭದಲ್ಲಿ ರೇವಣ್ಣ ಅವರು ಮತ್ತೊಂದು ಮಾತನ್ನ ಹೇಳ್ತಾರೆ. ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಪ್ರಜ್ವಲ್ ಹಿಂಬಾಗಿಲ ಪ್ರವೇಶ ಮಾಡಲ್ಲ ರಾಜಕಾರಣದಲ್ಲಿ. ಅಂದ್ರೆ ಅವನು ಮೇಲ್ಮನೆ ಸದಸ್ಯನಾಗಿ ನಾಮಿನೇಟ್ ಆಗಲ್ಲ, ನೇರವಾಗಿ ಚುನಾವಣೆಯನ್ನ ಸ್ಪರ್ಧಿಸಿ ಅವರು ವಿಧಾನಸಭೆಯನ್ನ ಪ್ರವೇಶ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಪರೋಕ್ಷವಾಗಿ ಎಲ್ಲೋ ರೇವಣ್ಣ ಅವರು ಮುಂದಿನ 2018 ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರಜ್ವಲ್ ಚುನಾವಣೆ ಎದುರಿಸೋದಕ್ಕೆ ಸಿದ್ಧ ಇದ್ದೇನೆ, ಇದಕ್ಕೆ ನನ್ನ ಒತ್ತಾಸೆ ಸಹ ಇದೆ ಅಂತ ಹೇಳಿ ಪರೋಕ್ಷವಾಗಿ ಹೇಳ್ತಾರೆ. ಆದರೆ ದೇವೇಗೌಡರು ಮತ್ತೊಂದು ರಾಗವನ್ನ ಹಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳನ್ನ ಬಿಟ್ರೆ, ಅಂದ್ರೆ ಕುಮಾರಸ್ವಾಮಿ ಮತ್ತೆ ರೇವಣ್ಣ ಅವ್ರನ್ನ ಬಿಟ್ರೆ ಮತ್ತೆ ಯಾರೂ ಸಹ ಚುನಾವಣೆಯನ್ನ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ. ಒಟ್ಟಾರೆಯಾಗಿ ಈಗ ದೇವೇಗೌಡರು ಮತ್ತೆ ರೇವಣ್ಣ ನಡುವೆ ಪ್ರಜ್ವಲ್ ವಿಷಯವಾಗಿ ಒಂದು ಗೊಂದಲ ಏರ್ಪಟ್ಟಿದೆ ಅನ್ನೋದು ಸದ್ಯಕ್ಕೆ ಇರತಕ್ಕಂತ ಒಂದು ಯಕ್ಷ ಪ್ರಶ್ನೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ವಿನಯ್.